ಯಾವಾಗ್ಲೂ ಚಕ್ಲಿ ಮಾಡ್ಬೇಕಾದ್ರೆ ಇಡ್ಲಿ ಅಕ್ಕಿ ಬೆಣ್ತಕ್ಕಿನ ಉಪಯೋಗಿಸಿನೇ ಮಾಡ್ಬೇಕಾ ಅಂತ ಅನ್ನೋರು ಒಂದ್ಸರಿ ಈ ತರ ಕೆಂಪಕ್ಕಿನ ಉಪಯೋಗಿಸಿ ಚಕ್ಲಿ ಮಾಡಿ ನೋಡಿ. ಕಲರ್ ಇಂದ ಹಿಡಿದು ತುಂಬಾನೇ ಡಿಫ್ರೆಂಟ್ ಆಗಿ ಅದೇ ಸಮಯ ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾನೇ ರುಚಿಯಾಗೂ ಇರುತ್ತೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಮಾಪಿಳೆ ಸಂಬಾ ಅನ್ನೋ ಕೆಂಪಕ್ಕಿನ ಉಪಯೋಗಿಸಿ ಚಕ್ಲಿ ಮಾಡೋಣ. ಇದನ್ನ ಮಾಡೋದಕ್ಕೆ ಅರ್ಧ ಕೆಜಿ ಕೆಂಪಕ್ಕಿನ 4 ಗಂಟೆ ಕಾಲ ನೆನ್ಸಿಟ್ಟು ಅದನ್ನ ಗ್ರೈಂಡರ್ ನಲ್ಲಿ ರುಬ್ಬಿ ಒಂದು ಬೌಲ್ಗೆ ಹಾಕೋಣ. ಇದರ ಜೊತೆಗೆ 1/4 ಕೆಜಿ ಜರಡಿ ಮಾಡಿದ ಹುರ್ಗಡ್ಲೆ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕಪ್ಪೆಳ್ಳು, ಅರ್ಧ ಟೀ ಸ್ಪೂನ್ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಚಕ್ಲಿ ಹಿಟ್ಟಿನ ಅದಕ್ಕೆ ಗಟ್ಟಿಗೆ ಕಲ್ಸಿಟ್ಕೊಳ್ಳೋಣ. ಇದಕ್ಕೆ 1 ಸೌಟು ಬಿಸಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಬದಲು ಬೆಣ್ಣೆನ ಕೂಡ ಹಾಕಬಹುದು, ತುಂಬಾನೇ ರುಚಿಯಾಗಿರುತ್ತೆ. ಎಣ್ಣೆ ಬಿಸಿ ಮಾಡಿಟ್ಕೊಂಡು ಚಕ್ಲಿ ಹಚ್ಚಿನಲ್ಲಿ 3 ಕಣ್ಣಿರುವ ಹಚ್ಚಿನಲ್ಲಿ ಎಣ್ಣೆ ಸವರಿ ಹಿಟ್ಟನ್ನ ಹಾಕಿ ಒಂದು ದೊಡ್ಡ ಸೌಟ್ನ ಹಿಂಭಾಗ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಚಕ್ಲಿನ ಹಾಕಿ ಬಿಸಿಯಾದ ಎಣ್ಣೆನಲ್ಲಿ ಹಾಕಿ ಎರಡೂ ಸೈಡು ಬೆಂದ ಮೇಲೆ ತೆಗೆದ್ರೆ ತುಂಬಾನೇ ಕ್ರಿಸ್ಪಿಯಾದ ಕೆಂಪಕ್ಕಿ ಚಕ್ಲಿ ತಯಾರು. ಇದರಲ್ಲಿ ಉಪಯೋಗಿಸಿರುವ ಚಕ್ಲಿ ಅಚ್ಚು ನಿಮ್ಗೆ ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದನ್ನ ನಿಮ್ಮ ಮನೇಲಿ ಈ ದೀಪಾವಳಿಗೆ ಟ್ರೈ ಮಾಡಿ ನೋಡಿ. ಅಂಡ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.